ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಮೋಹಿತ್, ಅನನ್ಯ ಹಾಗೂ ನಮ್ಮ DKDಯ ದರ್ಶನ್ಗೆ ಏನೋ ದರ್ಶನ್ ಈ ಲೆವೆಲ್ಗೆ ಫೀಮೇಲ್ ಫ್ಯಾನ್ಸ್ ಆಗಿದ್ದಾರೆ. ಒಪ್ಪ ಎಲ್ಲರೂ ದರ್ಶನ್ ದರ್ಶನ್ ಎಷ್ಟು ಜನಕ್ಕೆ ದರ್ಶನ್ ಅಂದ್ರೆ ಇಷ್ಟ? ಎಲ್ಲರೂ ಇವಾಗ ಹರ್ಷ ಹರ್ಷ ಅಂತಿದ್ರಲ್ಲ ಆ ಥರ ದರ್ಶನ್ 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 ದರ್ಶನ್. ಆದ್ರೆ ಅನನ್ಯ ಗೊಂಬೆ 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 ತರ ಕಾಣ್ತಿದ್ಯಾ ಕಣೆಮ್ಮ. ಉತ್ತರ ಕರ್ನಾಟಕದ ಬೆಣ್ಣಿ ಬೆಣ್ಣಿ ಹಂಗ್ ಕಾಣ್ತಿದೆ ಇವತ್ತು. ಒಡಿಶಾವ್ಗೆ ಸಾಕತ್ತು. ದರ್ಶನ್ ನೀನೊಂಥರ ಗುಡ್ ವೈರಸ್ ಇದ್ದಂಗೆ ಕಣೋ. ಆ ವೈರಸ್ ನ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಬಿಟ್ಟಿದ್ಯಾ ಇವತ್ತು. ವೆಲ್ಕಮ್ ಬ್ಯಾಕ್ ಕಣೋ, ವೆಲ್ಕಮ್ ಬ್ಯಾಕ್. ಗ್ಯಾಲರಿಯಲ್ಲಿ ಮಾತಾಡಿ ಸ್ಟೇಜ್ ಅಲ್ಲಿ ಸೈಲೆಂಟ್ ಆಗಿ ನಿಂತ್ಕೊಳ್ಳೋಂತ ಮೋಹಿತ್ ಕೂಡ ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ದಾರೆ. ಈಗ ಇನ್ನೊಂದು ಹೆಸರು ಹೇಳ್ಬೇಕು, ರಾಘು 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 ರಾಘು. ಇಲ್ಲ ನೀ ಏನೇ ಹೇಳೋನು, ಶಿವಣ್ಣ ಮಾಮ ಸಾಂಗ್ ಡಾನ್ಸ್ ಮಾಡ್ಬೇಕಾರೆ ಅನನ್ಯ ರೆಡಿ ಆಗೋ ರೀತಿಯಿಂದ ಹಿಡಿದು ಹೌದು ಡಾನ್ಸ್ ಮಾಡಿ ಕಮೆಂಟ್ಸ್ ನ ತಗೊಳ್ಳೋವರೆಗೂ ಆಕೆಗಿರೋ ಎನರ್ಜಿ ಇದೆ ಗೊತ್ತಾ. ಮುಖದಲ್ಲಿ ಒಂದು ಕಳೆ ಇರುತ್ತೆ, ಅದು ಎಷ್ಟು ಖುಷಿ ಆಗುತ್ತೆ ಅಂದ್ರೆ ನೋಡಕ್ ನಮಗೆ ಖುಷಿ ಆಗುತ್ತೆ. ನಿಜವಲ್ಲ ಅನನ್ಯ, ತುಂಬಾ ಚೆನ್ನಾಗಿ ತುಂಬಾ ಮುದ್ದಾಗಿ ರೆಡಿ ಆಗಿದ್ಯಾ ಇವತ್ತು. ಈ ಅಂಗಡಿಗಳಲ್ಲಿ ಗೊಂಬೆಗಳಿಟ್ಟಿರ್ತಾರೆ ಗೊತ್ತಾ, ಒಂದು ಇಂಡಿಯನ್ ಟ್ರೆಡಿಷನಲ್ ಗೊಂಬೆ ಅಂತ, ಅದು ಆ ತರ ಅಷ್ಟು ಮುದ್ದಾಗಿ ರೆಡಿ ಆಗಿದೆಯಾ ತಾಯಿ. ದೃಷ್ಟಿ ತಗ್ಸ್ಕೊ ಇವತ್ತು. ಅಂಡ್ ಮಾಸ್ಟರ್, ಸೂಪರ್ ಹೈ ಎನರ್ಜಿ ಕೊರಿಯೋಗ್ರಫಿ. ಇದು ಒನ್ ಆಫ್ ಮೈ ಆಲ್ ಟೈಮ್ ಫೇವ್ರೆಟ್ ಸಾಂಗ್ಸ್. ಅದರಲ್ಲಿ ಅವರಿಬ್ರು ದೈತ್ಯರ ತರ ಪರ್ಫಾರ್ಮ್ ಮಾಡ್ತಾರೆ. ಒಂದ್ ಕಡೆ ಮೋಹಿತ್, ಒಂದ್ ಕಡೆ ದರ್ಶನ್. ದೇ ಆರ್ ಸೋ ಕೇಪಬಲ್ ಮಾಸ್ಟರ್. ಅಷ್ಟು ಚೆನ್ನಾಗಿ ಡಾನ್ಸ್ ಮಾಡ್ತಾರೆ. ಅವ್ರ ಡಾನ್ಸ್ ಅಲ್ಲಿ ಒಂದ್ ಸ್ವಲ್ಪನೂ ಹರಿಬರಿ ಕಾಣಿಸೋದಿಲ್ಲ. ಬಹಳ ನೀಟಾಗಿ ಅವರ ಫ್ಲಿಪ್ಗಳಾಗ್ಲಿ, ಅವರ ಸ್ಟೈಲ್ ಆಗ್ಲಿ ಎಲ್ಲಾನು ಟೋಟಲ್ ಇನ್ ಕಂಟ್ರೋಲ್. ತುಂಬಾ ಚೆನ್ನಾಗಿ ಡಾನ್ಸ್ ಮಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್ ಅನನ್ಯ, ಮೋಹಿತ್ ಅಂಡ್ ದರ್ಶನ್. ಥ್ಯಾಂಕ್ ಯು ವೆರಿ ಮಚ್ ಕಣ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಅನನ್ಯ, ಥ್ಯಾಂಕ್ ಯು ದರ್ಶನ್, ಥ್ಯಾಂಕ್ ಯು ಮೋಹಿತ್, ಥ್ಯಾಂಕ್ ಯು ವೆರಿ ಮಚ್ ಕಣ್ರ. ಥ್ಯಾಂಕ್ ಯು. ಬೇಕಂತ ಏನು? ಥ್ಯಾಂಕ್ ಯು ಬೇಬಿ, ಥ್ಯಾಂಕ್ ಯು ವಿವೇಕ್ ಮಾಸ್ಟರ್. ಪ್ರಾಪರ್ಟಿ ಎಲ್ಲ ತೆಗಿರಿ ಬನ್ನಿ. ಏನಾಯ್ತು ಕಣೆಮ್ಮ? ನೀವು ಲಾಸ್ಟ್ ಅಲ್ಲಿ ಯಾವಾಗ್ಲೂ ಸ್ಪೆಷಲ್ ಆಗಿ ಕೇಳ್ತಿರಲ್ಲ, ಕೇಳಿ. ಯಾರ ಹತ್ರ? ಯಾರು? ನಮ್ಮ ಪ್ರೊಡಕ್ಷನ್ ರಮೇಶ್ ಬೆಳಿಗ್ಗೆ ಹೇಳಿದ್ರಲ್ಲ ಚೆನ್ನಾಗಿ ಕಾಣ್ತಾ ಇದೆಯಮ್ಮ ಅಂತ ಹೇಳಿ, ಸಾಕಲ್ಲ? ಅದು ಆಯ್ತು. ಇವಾಗ ಪರ್ಫಾರ್ಮೆನ್ಸ್ ಬಗ್ಗೆ, ದರ್ಶನ್ ಪರ್ಫಾರ್ಮೆನ್ಸ್, ಮೋಹಿತ್ ಪರ್ಫಾರ್ಮೆನ್ಸ್, ವಿವೇಕ್ ಮಾಸ್ಟರ್ ಕೊರಿಯೋಗ್ರಫಿ ಬಗ್ಗೆ. ಸರಿ, ಒಂದ್ ಕೆಲಸ ಮಾಡು, ಇವತ್ ನೀನೆ ಉತ್ತರ ಕರ್ನಾಟಕ ಭಾಷೆಯಾಗಿ ಕೇಳು. ಶಿವಣ್ಣ, ನಮ್ ಪರ್ಫಾರ್ಮೆನ್ಸ್ ಚಲೋ ಅನ್ಸ್ತೇನ್ರಿ ನಿಮ್ಗ? ಓಯ್, ತುಂಬ ಚಲೋ ಐತ್ರಿ. ಸೂಪರ್, ತುಂಬ ಮೈಂಡ್ ಬ್ಲೋಯಿಂಗ್. ಮೋಹಿತ್, ದರ್ಶನ್, ಐ ಥಿಂಕ್ ಬೋತ್ ಬ್ಯೂಟಿಫುಲ್ ಡಾನ್ಸರ್ಸ್. ಅವ್ರ ಮಧ್ಯದಲ್ಲಿ ನೀವು ಮಾಡಬೇಕಂದ್ರೆ ಅನನ್ಯವ್ರೆ ನಿಜವಾಗ್ಲೂ ಐ ಥಿಂಕ್ ಯು ನೀಡ್ ಗಟ್ಸ್ ಆ್ಯಂಡ್ ಆ ಸ್ಟ್ರಾಂಗ್ ಇದು ಬೇಕು. ಬಟ್ ಇವತ್ತು ನೀವು ಮಾಡಿದ ರೀತಿ ತುಂಬ ಚೆನ್ನಾಗಿತ್ತು. ಯು ಆರ್ ಸ್ಮೈಲಿಂಗ್ ಥ್ರೂ ಔಟ್. ಆಮೇಲೆ ಎವ್ರಿ ಮೂಮೆಂಟ್ಲಿ ಬಂದ್ಬಿಟ್ಟು ಫಿನಿಶಿಂಗ್ ಇತ್ತು ಆ್ಯಂಡ್ ತುಂಬ ಈಸಿ ಇತ್ತು ಡ್ಯಾನ್ಸ್ ಮಾಡ್ಬೇಕಾದ್ರೆ. ಅಂದರೆ ತುಂಬ ಚೆನ್ನಾಗಿತ್ತು. ಆಮೇಲೆ ನನ್ನ ಆಲ್ ಟೈಮ್ ಫೇವ್ರೇಟ್. ಆಮೇಲೆ ಈ ಸಾಂಗ್ ಒಂದು ವಿಷಯ ಹೇಳ್ಬೇಕಿದು. ಹಂಸಲೇಖ ಅವರು ಕಂಪೋಸ್ ಮಾಡ್ತಿದ್ರು. ಅವತ್ತು ನಾನು ಗೀತಾ ಹೋಗಿದ್ದು. ಈ ತರ 2 ಇದೆ ಟ್ಯೂನು. ನೀ ಸೆಲೆಕ್ಟ್ ಮಾಡಮ್ಮ ಏನು ಅಂತ. ಗೀತಾ ಈ ಟ್ಯೂನ್ ಸೆಲೆಕ್ಟ್ ಮಾಡಿದ್ರು. ಆಕ್ಚುಲಿ ಫಸ್ಟ್ ಸೆಲೆಕ್ಟ್ ಮಾಡಿದ್ದು. ಇವತ್ತು ಹೇಳ್ತಾ ಇದ್ರು ನನಗೆ, ನಾನೇ ಸೆಲೆಕ್ಟ್ ಮಾಡಿದ್ದು. ನೋಡಿದ್ರೆ ಆ ಸಾಂಗ್ ಎಷ್ಟು ಕೆಟ್ಟದಾಗ ಮಾಡಿದಿರ ಅಂತ ಹೇಳಿದ್ರು. ನಾನು ಏನು ಮಾಡಲಿ, ಎಷ್ಟು ಚೆನ್ನಾಗಿ ಮಾಡಿದೆ ನಾನು ಸಾಂಗ್. ನೆಕ್ಸ್ಟ್ ಲೆವೆಲ್ ಅಲ್ಲಿ ಮಾಡಿದಿರಣ್ಣ. And today it was really very good. It was really chede bang bang. Thank you ಶಿವಣ್ಣ. ಶಿವಣ್ಣ, ಎಲ್ರಿಗೂ ಒಂದು ಫೇವ್ರೆಟ್ ಸಾಂಗ್ ಅಂತ ಇರುತ್ತಲ್ಲ ನಿಮ್ದು. ಆ ಥರ ನನಗೆ ನಿಮ್ಮ ಫೇವ್ರೆಟ್ ಸಾಂಗ್ ಅಂದರೆ ಟಗರು ಟೈಟಲ್ ಟ್ರ್ಯಾಕ್. ನಂಗೆ ಸಿಕ್ಕಾಪಟ್ಟೆ ಇಷ್ಟ. ನಾನು ಯಾವ ಲೆವೆಲ್ಗೆ ಆ ಹುಕ್ ಸ್ಟೆಪ್ನ ಕಲ್ತಿದ್ದೀನಿ ಅಂದರೆ, ನಂದು ಅದು ಬಂದಾಗೆಲ್ಲ ನಾನು ಅಕಸ್ಮಾತ್ ಮೆಟ್ರೋಲ್ ಹೋಗ್ತಿದ್ರು, ಎಲ್ಲೇ ಹೋಗ್ತಿದ್ರು ಡ್ಯಾನ್ಸ್ ಮಾಡಕ್ಕೆ ಶುರು ಮಾಡ್ಬಿಡ್ತೀನಿ. ಅಂದರೆ ಮೆಟ್ರೋಲ್ ಹಿಂಗೆ ಹೋಗ್ತಿರ್ತಾಳೆ, ಸೀಟಿಂಗ್ ಅಲ್ಲೆಲ್ಲ ಅಣ್ಣ. ಫ್ಯಾಂಟಾಸ್ಟಿಕ್ ಆಗಿತ್ತು. ಗಗನ್ ಬ್ಯೂಟಿಫುಲ್. ಆ ಜಂಪ್ ಮಾಡಿದ್ರಮ್ಮ, ಮೈ ಗಾಡ್, ಫಿನಾಮಿನಲ್ ಆಗಿತ್ತು. ಇಬ್ರು ಅಷ್ಟೇ. ಆಮೇಲೆ ಯಶವಂತ್ ಮೇಲಿಂದ ಬ್ಯಾಕ್ ಫ್ಲಿಪ್ ಮಾಡಿದ್ರು. ಇಬ್ರು ಬೋತ್ ಆಫ್ ಯು ವರ್ ಸೂಪರ್. ಆಲ್ ದ 3 of you. ಪೂಜಾ
ಸೂಪರ್ ಮಾಡಿದ್ರು. ಎಕ್ಸ್ಪ್ರೆಷನ್ಸ್ ತುಂಬ ಚೆನ್ನಾಗಿತ್ತು, ಯಾಕಂದರೆ ಡಾನ್ಸ್ ವಿತ್ ಎಕ್ಸ್ಪ್ರೆಷನ್. ಲಾಸ್ಟ್ ನಿಮ್ಮ ಮೇಲೆ ಹೋದಾಗ ಗೊತ್ತಾಯ್ತು ನನಗೆ. ವೆನ್ ಯು ಫೆಲ್ಟ್ ಓಕೆ ಇಲ್ಲೇನೋ ಆಗುತ್ತೆ ಬಂದ್ಬೇಕು. ನಾ ಹೇಳ್ತಿದ್ದೆ ಅರ್ಜುನ್ಗೆ ಐ ನ್ಯೂ ಇಟ್ ಅಂತ. ಬಟ್ ಫ್ಯಾಂಟಾಸ್ಟಿಕ್ ವಸಂತ್, ಯು ಆರ್ ಯೂನಿಕ್ ವಸಂತ್. ಹೌದು ಶೇಡೆ ಶೇಡೆ ಬ್ಯಾಂಗ್ ಬ್ಯಾಂಗ್. ಏನ್ ನೋಡಿದ್ವಿ, ಇಲ್ಲೇನಾಯ್ತು, ಸಖತಪ್ಪ. ಜಾನು, ನಮ್ಮ ಜಗ್ಗಪ್ಪ, ಸೃಜನ್ಯ ಹಾಗೂ ಹನೀಶಾಗೆ ಬರಲಿ ಚಪ್ಪಾಳೆ. ಈ ತರ ಪರ್ಫಾರ್ಮೆನ್ಸ್ ನ ಕಣ್ಮುಚ್ಕೊಂಡು ನೋಡ್ತಾರೆ ಜನ್ಯಾಜಿ. ಬಟ್ ನಾನು ಕಣ್ ತೆಕ್ಕೊಂಡೇ ನೋಡಿದೆ ಜಗಪ್ಪ ಈ ಸತಿ. ಬಟ್ ಇಟ್ ವಾಸ್ ರಿಯಲಿ ಗುಡ್. ಜಾನ್ ವಾಸ್ ರಿಯಲಿ ವೆರಿ ಗುಡ್. ಆ್ಯಂಡ್ ಇಬ್ಬರು ಹುಡುಗಿರು ಔಟ್ಸ್ಟ್ಯಾಂಡಿಂಗ್. ಇದು ಹೊಸ ಐಡಿಯಾ. ಆ್ಯಂಡ್ ಆ ಶಿಲೆಗಳ ಥರ ನೀವು ಮಾಡಿದಂಥ ಕ್ರಿಯೇಟಿವಿಟಿ ಚೆನ್ನಾಗಿತ್ತು. ಅದು ಇನ್ನೂ ಸ್ವಲ್ಪ ಸರ್ಪ್ರೈಸ್ ಎಲಿಮೆಂಟ್ ಆಗಿದ್ದಿದ್ರೆ ಇನ್ನೂ ಚೆನ್ನಾಗಿರೋದು. ಬಟ್ ಇಟ್ ವಾಸ್ ರಿಯಲಿ ಗುಡ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಅಣ್ಣ. ಆ್ಯಕ್ಚುಲಿ ನಾನು ಈ ಸಾಂಗ್ ಹೆಂಗಮ್ಮ ಜಡ್ಜ್ ಮಾಡಿ, ನನ್ನ ಜಗಮೇಶದ ಹುಡುಗ, ಅದು ಪೋಲಿ ಹುಡುಗ. ಅಣ್ಣ ಬಟ್ ಜೋಕ್ಸ್ ಸೈಡ್, ವಿವೇಕ್ ತುಂಬ ಚೆನ್ನಾಗಿತ್ತು. ಅಲ್ಲಿ ಫಸ್ಟ್ ನಾನು ಇಷ್ಟ ಆಗಿದ್ದು ಈ ಮಕ್ಕಳದ್ದು ಮೇಕಪ್ ತುಂಬ ಚೆನ್ನಾಗಿ, ಭಾಳ ಬ್ಯೂಟಿಫುಲ್ ಅಥೆಂಟಿಕ್ ಆಗಿತ್ತು. ಭಾಳ ಯು ಫಾಲೋಡ್ ದಟ್ ರವಿ ಸರ್ದು ಏನು ಒಂದು ಫ್ಲೇವರ್ ಇದೆ ಅದನ್ನು ಭಾಳ ಚೆನ್ನಾಗಿ ಫಾಲೋ. ಆ್ಯಂಡ್ ಇವತ್ತಿನ ನನಗೆ ತುಂಬ ಇಷ್ಟ ಆಗಿತ್ತು ಅಂದರೆ ಇಬ್ಬರು ಹೆಣ್ಮಕ್ಳು, ಸೃಜನ್ಯ ಆ್ಯಂಡ್ ಅನಿಶಾ, ದೇವರ್ ಮೈಂಡ್ ಬ್ಲೋಯಿಂಗ್. ಜಾನ್ ನಂಗೆ ತುಂಬ ಇಷ್ಟ ಆ್ಯಕ್ಚುಲಿ, ದ ವೇ ಹಿ ಡಾನ್ಸಸ್, ದ ವೇ ಹಿ ಕ್ಯಾರೀಸ್ ತುಂಬ ಇವತ್ತು ಚೆನ್ನಾಗಿ ಮಾಡಿದ್ರು. ಆ್ಯಂಡ್ ಜಗಪ್ಪ ಎಲ್ಲ ಸಾಂಗ್ ಮಾಡಬಲ್ಲ ಅಂತ ತಿರ್ಗಾ ಪ್ರೂವ್ ಮಾಡಿದೆ. ಆ ಒಂದು ಗಂಧ ಇದೆ ನಿಮಗೋಸ್ಕರ. ಚೇಡೆ ಚೇಡೆ ಬ್ಯಾಂಗ್ ಬ್ಯಾಂಗ್. ಥ್ಯಾಂಕ್ ಯು ಅಣ್ಣ. ಸಪ್ತಮಿ ಅವರು ಶಾಕ್ ಆಗ್ಬಿಟ್ಟವ್ರೆ. ಈ ಸತೀಶ್ ಅವ್ರನ್ನ ನೋಡಿದೀರಾ ನೀವು? ನೋಡಿ, ನನ್ ಫಸ್ಟ್ ಶಾಕ್ ಆಗಿ ಜಗ್ಗಪ್ಪ ಅವ್ರನ್ನ ನೋಡಿ. ಹಿಂಗೆಲ್ಲ ಇದ್ ಮಾಡ್ತಾರ ಜಗ್ಗಪ್ಪ ಅವ್ರು, ಇಂಥ ಟ್ಯಾಲೆಂಟ್ ಎಲ್ಲ ಹಿಂಗೆ ನಾ ದಿನ ಹಿಂಗೆಲ್ಲ ಬಿಗ್ಗೆಸ್ಟ್ ಶಾಕ್ ನನ್ಗೆ ಸತೀಶ್ ಅವ್ರನ್ನ ನೋಡಿ. ಥ್ಯಾಂಕ್ ಯು ಹನೀಶಾ ಅಂಡ್ ಥ್ಯಾಂಕ್ ಯು ಜಾನ್, ಥ್ಯಾಂಕ್ ಯು ವಿವೇಕ್ ಮಾಸ್ಟರ್, ಥ್ಯಾಂಕ್ ಯು ಸೃಜನ್ಯ. ಆಕ್ಚುಲಿ ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ನಮ್ಮ ಹೂದೋಟದ ಹೂ ರಾಜ ರುದ್ರಾ ಮಾಸ್ಟರ್ ಅವರು ತಮ್ಮ ಮದುವೆ ಕೆಲಸದಲ್ಲಿ ಬ್ಯುಸಿ ಆಗಿರೋದ್ರಿಂದ ಅವರ ನೆಚ್ಚಿನ ಗೆಳೆಯ ಪವನ್ ಮಾಸ್ಟರ್ ಅವರು ಇವರಿಗೆ ಕೊರಿಯೋಗ್ರಾಫ್ ಮಾಡಿದ್ದಾರೆ. ಒಂದು ದೊಡ್ಡ ಚಪ್ಪಾಳೆ ಬರಬೇಕು ಪವನ್ ಮಾಸ್ಟರ್ಗೆ. ಯಾಕೆ ಶಶಿನ್ DKD ವೇದಿಕೆಯಲ್ಲಿ ಇರಬೇಕು ಅನ್ನೋದಕ್ಕೆ ಮತ್ತೆ ಮತ್ತೆ ಈ ಪರ್ಫಾರ್ಮೆನ್ಸ್ ಮೂಲಕ ಪ್ರೂವ್ ಮಾಡಿದ ಶಶಿನ್ ಯು ಡಿಸರ್ವ್ ದ ಸ್ಟೇಜ್. ರಾಘು ಹುಡುಗ ಆಗಿ ಹುಡುಗಿ ಆಗಿ ಆ್ಯಂಡ್ ಕ್ವಿಕ್ ಆಗಿ ಆ ಥರ ಚೇಂಜ್ ಆಗಿ ಡಾನ್ಸ್ ಮಾಡೋದು ಶಶಿನ್ ರಾಕ್ ಸ್ಟಾರ್. ನಿನ್ ಬಗ್ಗೆ ಎಷ್ಟು ಹೇಳಿದ್ರು ಸಾಲದು ಶಶಿ. ನಿಜ. ಬರೀ ನಿಮ್ಮ ಡಾನ್ಸ್ ಬಗ್ಗೆ ಮಾತ್ರ ಅಲ್ಲ, ನಿಮ್ಮ ಡೆಡಿಕೇಶನ್ ಬಗ್ಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು. ನಿಮ್ಮ ಸಿನ್ಸಿಯರಿಟಿ ಬಗ್ಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು. ಎಷ್ಟು ಅದ್ಭುತವಾಗಿ ನೀವು ಪರ್ಫಾರ್ಮ್ ಮಾಡ್ತೀರಾ ಅಂತ ಹೇಳಿದ್ರೆ, ಅದು ಡಾನ್ಸ್ ಅನ್ನೋದು ನಿಮಗೆ ಒಲಿದು ಬಂದಿರಿದ್ರೆ ಮಾತ್ರ ಅದು ಸಾಧ್ಯ ಆಗುತ್ತೆ. ಅದು ನಿಮ್ಮಿಂದ ಪ್ರೂವ್ ಆಗ್ತಾ ಇದೆ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಟ್ರೀಟಿಂಗ್ DKD ಸೋ ಡಿವೋಷನಲಿ. ತುಂಬಾ ಚೆನ್ನಾಗಿ ಡಾನ್ಸ್ ಮಾಡಿದ್ರು. ಅದು